ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಈಸಿ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಈಸಿ ಮತ್ತು ಸಿಂಪಲ್, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಕ್ರೋಶಾ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ, 10 ಅಥವಾ 11ನೇ ನಂಬರ್ ತೊಗೊಳ್ಳಿ ನೀಡಲ್ಲು. ಸೊ ಒಂದೇ ಥರ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಫ್ಲವರ್ ಬೀಡ್ಸು. ಡಿಸೈನ್ ಸ್ವಲ್ಪ ಫ್ಲವರ್ ಥರ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಎರಡು ತುಂಬ ಮ್ಯಾಚ್ ಆಗುತ್ತೆ, ಡಿಸೈನ್ ಮತ್ತು ಬೀಡ್ಸು. ಇದಕ್ಕೆ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು ಬಟ್ಟೆಗೆ ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ಲಾಕ್ ಮಾಡೋಣ. ಸೊ 1 ಟೈಮ್ ಲಾಕ್ ಮಾಡ್ತೀನಿ, ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡ್ತೀನಿ. 2 ಸಿಂಗಲ್ ಕ್ರೋಶೆ ಥರ ಹಾಕಬೇಕು ಸ್ಟಾರ್ಟಿಂಗು. 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ ಹಾಕೋಣ. 2 3 4 5. ಫ್ರೆಂಡ್ಸ್, ಇದು ಸಿಂಗಲ್ ಸ್ಟೆಪ್ ಡಿಸೈನು, ಒಂದೇ ಕಲರ್ ದಾರ ಆದರೆ ಸಾಕಾಗುತ್ತೆ. ಸೊ ಸಿಂಪಲಾಗಿ ಬೇಗ ಹಾಕುವಂಥ ಡಿಸೈನ್ ಇದು, ತುಂಬ ಸ್ಪೀಡಾಗಿ ಕೂಡ ಆಗೋಗುತ್ತೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡಿ, ಲೂಸು ಟೈಟು ಮಾಡಬಾರ್ದು. ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಕುಚ್ಚಿಗೆ ಮತ್ತು ಡಿಸೈನ್ಗೆ ಗ್ಯಾಪ್ ಇರಲಿ ಅಂದ್ಬಿಟ್ಟು, ಆ ಗ್ಯಾಪ್ ಬೇಡ ಅಂದರೆ ನೀವು ಸಿಂಗಲ್ ಕ್ರೋಶೆ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ದಾರನ ತೆಗಿಯೋಣ. ಇವಾಗ ಸ್ವಲ್ಪ ದಾರನ ತಕ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರನ ತೆಗೆದುಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೊ ಒಂದು ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. 2 ಸತಿ ದಾರ ಸುತ್ತಕೊಂಡು ಸ್ವಲ್ಪ ವಿ ಶೇಪಾಗೆ ಸ್ಲ್ಯಾಂಟಾಗಿ ನೀಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಅಗ್ಲಾಗೆ, ಅಂದರೆ ಗ್ಯಾಪ್ ಜಾಸ್ತಿಗೆ ನಾವು ಪಾಯಿಂಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ ಅಲ್ವಾ, ಇವಾಗ 2 ದಾರ ಒಂದು ಮಾಡಿ, ಸ್ವಲ್ಪ ಹೈಟಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ದಾರ ಒಂದು ಮಾಡಿ, ಇನ್ನು ಮಿಕ್ಕಿದ 2 ದಾರ ಒಂದು ಮಾಡ್ತೀನಿ. ಸ್ವಲ್ಪ ಲೆಂತಿಯಾಗೆ ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕು, ಸ್ವಲ್ಪ ಲೆಂತಿ ಇರಲಿ. ಮತ್ತು ಒಂದು ಟ್ರಿಪಲ್ ಕ್ರೋಶೆ ಆದ ತಕ್ಷಣ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. ಒಂದು ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ನ ಹಾಕ್ಕೋಬೇಕು. ಸೊ ಅಲ್ಲಿಂದ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. ಈ ಟ್ರಿಪಲ್ ಕ್ರೋಶೆ ಏನು ಹಾಕಿದ್ದೆ ಅದ್ರ ಒಳಗಡೆ ಹೋಗಿ ದಾರನ ತಂದು 2 ದಾರ ಒಂದು ಮಾಡೋಣ, ಇನ್ನು 2 ದಾರ ಒಂದು ಮಾಡ್ತೀನಿ. ಸೊ ಮಿಕ್ಕಿದ 2 ದಾರ ಒಂದು ಮಾಡಿ ಅಲ್ಲಿ ಕೂಡ ಟ್ರಿಪಲ್ ಕ್ರೋಶೆನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಎಲ್ಲೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಬರೀ ಟ್ರಿಪಲ್ ಕ್ರೋಶೆಸು. ಅಂದರೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಒಂದು ಮಾಡ್ತೀನಿ, 2 ದಾರ ಒಂದು ಮಾಡ್ತೀನಿ, ಮತ್ತೆ 2 ದಾರನ ಒಂದು ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ 3 ಚೈನ್ ಹಾಕದೆ ಕಂಬ ಆದ ತಕ್ಷಣ, ಆ 3 ಚೈನ್ ಹಾಕಿದ ತಕ್ಷಣ ಮತ್ತೆ 2 ಕಂಬ ಹಾಕದೆ, ಮತ್ತೆ ಇನ್ನೊಂದು ಕಂಬ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ 3 ಟ್ರಿಪಲ್ ಕ್ರೋಶೆನ ನಾನು ಮಾಡ್ಕೋಬೇಕು. 3 ಟ್ರಿಪಲ್ ಕ್ರೋಶೆ ಮಾಡಿ ನೋಡಿ, 3 ಕಂಬಗಳಾದ ತಕ್ಷಣ ಮತ್ತೆ 3 ಚೈನ್, 1 2 3. ಸ್ಟಾರ್ಟಿಂಗ್ 3 ಚೈನ್ ಹಾಕಿ 3 ಕಂಬ ಹಾಕಿದೆ. ಸೊ ಮತ್ತೆ 3 ಚೈನ್ ಹಾಕಿದ್ದೀನಿ. ಅದಾದ ತಕ್ಷಣ ನೋಡಿ, ಟ್ರಿಪಲ್ ಕ್ರೋಶೆ ಏನಿತ್ತು ಅಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ ನಾನು. ಸೊ 3 ಚೈನ್ ಹಾಕಿ ಡೈರೆಕ್ಟಾಗಿ ಅಲ್ಲಿ ಲಾಕ್ ಮಾಡಿಬಿಡ್ತೀನಿ. ಲಾಕ್ ಆದಮೇಲೆ ಸ್ವಲ್ಪ ಜರುಗಿಸ್ಕೊಳ್ಳೋಣ. ಪೆಟಲ್ ಅನ್ನೋದು ಪೆಟಲ್ ಫಾರ್ಮ್ ಆಗುತ್ತೆ ನಮಗೆ ಇಲ್ಲಿ. ಸೊ ಮತ್ತೆ ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ಳೋಣ. 2 3 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಂಡು ಇಲ್ಲಿ ಕಂಬ ಮಾಡ್ತಾಯಿದ್ದೀನಿ ಟ್ರಿಪಲ್ ಕ್ರೋಶೆ. ಇಲ್ಲಿ ಕೂಡ 3 ಟ್ರಿಪಲ್ ಕ್ರೋಶೆ ನಾನು ಮಾಡಿ ಮತ್ತೆ 3 ಚೈನ್ ಹಾಕಿ ಪೆಟಲ್ ಮುಗಿಸ್ಬೇಕಾಗತ್ತೆ. ಸೊ ಒಂದಾಯಿತು, ಇನ್ನೂ 2 ಕಂಬಗಳನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕೂಡ 3 ಟ್ರಿಪಲ್ ಕ್ರೋಶೆನ ನಾನು ಮಾಡ್ತಾಯಿದ್ದೀನಿ. 3 ಚೈನ್ ಬಿಟ್ಟು 3 ಕಂಬಗಳನ್ನ ಹಾಕ್ಕೊಳ್ತೀನಿ. ಸೊ ಸೂಜಿ ಮೇಲೆ 2 ಸರಿ ದಾರ ಸುತ್ಕೋಬೇಕು. ದಾರ ಅಂತಂದು 2 ದಾರ ಒಂದು, 2 ದಾರ ಒಂದು, ಮಿಕ್ಕಿದ 2 ದಾರ ಒಂದು ಮಾಡ್ತೀನಿ. ಸೊ 3 ಕಂಬಗಳಾದಮೇಲೆ ಮತ್ತೆ 3 ಚೈನ್, 3 ಚೈನ್ ಹಾಕಿ ಲೆಂತಿ ಟ್ರಿಪಲ್ ಕ್ರೋಶೆ ಇತ್ತಲ್ಲ ಅಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ.
ಸೊ ನಮಗೆ ಆವಾಗ ಪೆಟಲ್ ರೀತಿ ಫಾರ್ಮ್ ಆಗುತ್ತೆ. ಈ ಥರ ಸ್ವಲ್ಪ ನೀಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಹಾಗೆ ಕುತ್ಕೊಳ್ಳುತ್ತೆ. ಸೊ ಮತ್ತೆ ಅಲ್ಲಿಂದ 3 ಚೈನ್ನ ಹಾಕ್ಕೊಳ್ಳೋಣ. 1 2 3 ಚೈನ್. 3 ಚೈನ್ನ ಹಾಕಿ ಅಲ್ಲಿ ಕೂಡ 3 ಕಂಬಗಳನ್ನ ಹಾಕ್ಕೊಳ್ತೀನಿ. 3 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ 2 ದಾರ 1 ಮಾಡಬೇಕು, ಮಿಕ್ಕಿದ 2 ದಾರ 1 ಮಾಡಿ, ಮಿಕ್ಕಿದ 2 ದಾರ 1 ಮಾಡಿ. ಸೊ ಆ ರೀತಿ ಮತ್ತೆ ಇನ್ನೂ 2 ಸತಿ ಕಂಬಗಳನ್ನ ಹಾಕ್ಕೊಳ್ಳೋಣ. ಸೊ 2 ಆಯಿತು. ಇನ್ನು 1 ಕಂಬ ಹಾಕೋಣ. 1 ಅಥವಾ 2 ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಒಂದೇ ಕಂಬ ಹಾಕ್ತಾಯಿದ್ದೀನಿ, ಅಂದರೆ 3 ಕಂಬಗಳು. 3 ಚೈನ್ ಬಿಟ್ಟು 3 ಕಂಬ ಹಾಕಿ ಇದನ್ನು ಡೈರೆಕ್ಟಾಗೆ ನಾವು ಬಟ್ಟೆಗೆ ಲಾಕ್ ಮಾಡಿಬಿಡೋಣ. ಸೊ ಅಲ್ಲಿ 3 ಚೈನ್ ಹಾಕೋದು ಬೇಡ, ಕಂಜೆಸ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡೋಣ. ಸೊ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪೆಟಲ್ಸ್ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂಚೂರು ಒಳಗಡೆನೇ ಲಾಕ್ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ಲಾಕ್ ಆದ ತಕ್ಷಣ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ಸ್ನ ಹಾಕೋಣ ಕುಚ್ಚಿಗೋಸ್ಕರ. 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಒಂದ್ಸತಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ನೋಡಿ ಎಷ್ಟು ಈಸಿ ಇದೆ. ಇದು ಫ್ಲವರ್ ಬೀಡು, ಫ್ಲವರ್ ಪೆಟಲ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿಂದ ಸ್ವಲ್ಪ ದಾರನ ತೆಗೆದ್ಬಿಟ್ಟು ಇನ್ನೊಂದು ಬೀಡನ್ನ ಆ್ಯಡ್ ಮಾಡೋಣ. ಇನ್ನೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡೋಣ. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಫ್ರೆಂಡ್ಸ್. ಫ್ಲವರ್ಸ್ ನಾವು ಬೀಡ್ಸ್ನ ಉಲ್ಟಾ ತೊಗೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಅದರಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾಗುತ್ತೆ ನಿಮಗೆ. ಸೊ ಫ್ಲವರ್ ತೊಗೋಬೇಕಾದ್ರೆ ಉಲ್ಟಾ ಆದರೆ ಏನು ಯಾವ ಥರ ಕಾಣಿಸುತ್ತೆ ಚೇಂಜಸ್ ಅಂತ. ಮತ್ತು ಬೀಡ್ ಲಾಕ್ ಆದ ತಕ್ಷಣ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಫಸ್ಟ್ ಟೈಮ್ ತೊಗೊಂಡಿದ್ವಿ ಸೇಮ್ ಗ್ಯಾಪ್ ಸ್ವಲ್ಪ ಅಗಲನೇ ತೊಗೋಬೇಕು ಫ್ರೆಂಡ್ಸ್ ಇಲ್ಲಿ, ಯಾಕಂದರೆ ಅದು ಬೀಡ್ ಕವರ್ ಆಗಿಬಿಡುತ್ತೆ ಸ್ಪೇಸ್ ಎಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಗೊತ್ತಾಗಲ್ಲ. ಮತ್ತು ದಾರನ ತೊಗೊಂಡು ಬಂದು ಸ್ವಲ್ಪ ಲೆಂತಿಯಾಗೆ 2 ದಾರ 1 ಮಾಡ್ತೀನಿ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಸ್ಲ್ಯಾಂಟಾಗೆ ಪಾಯಿಂಟ್ ಮಾಡಿ ನೀಡಲ್ಲಿ ಹಾಕಿ ದಾರ ಅಂತಂದು 2 ದಾರ 1 ಮಾಡಿ, ಮಿಕ್ಕಿದ 2 ದಾರ 1 ಮಾಡಿ, ಮಿಕ್ಕಿದ 2 ದಾರ 1 ಮಾಡೋಣ. ಸೊ ಈ ರೀತಿ 1 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸ್ವಲ್ಪ ಲೆಂತಿಯಾಗಿರಬೇಕು. ಮತ್ತು 3 ಚೈನ್ ಹಾಕೋಣ. ಇಲ್ಲಿ 3 ಟ್ರಿಪಲ್ ಕ್ರೋಶ ಅಂದರೆ 3 ಕಂಬಗಳನ್ನ ಮಾಡ್ಕೊಳ್ಳೋಣ. 3 ಚೈನ್ ಆದ ತಕ್ಷಣ 3 ಕಂಬ ಮಾಡ್ಕೋಬೇಕು. ಸೊ 2 ದಾರ 1 ಮಾಡಿ, 2 ದಾರ 1 ಮಾಡಬೇಕು, ಮಿಕ್ಕಿದ 2 ದಾರ 1 ಮಾಡಬೇಕು. ಸೊ ಡಬಲ್ ಕ್ರೋಶೆ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಪೆಟಲ್ಸ್ ಬಂದ್ಬಿಡುತ್ತೆ ನಿಮಗೆ, ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಡಲ್ಲ ಡಬಲ್ ಕ್ರೋಶೆ ಇದಕ್ಕೆ. ಸೊ ತುಂಬ ಪುಟ್ಟಾಣಿ ಕಾಣಿಸ್ಬಿಡುತ್ತೆ. ಸೊ ಅದಕ್ಕೆ ಟ್ರಿಪಲ್ ಕ್ರೋಶೆ ಯೂಸ್ ಮಾಡಿ ಪೆಟಲ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಈ ರೀತಿ 3 ಕಂಬಗಳನ್ನ ಹಾಕಿ 3 ಚೈನ್ಸ್ ಮತ್ತೆ ಹಾಕೋಣ. 3 ಚೈನ್ಸ್ನ ಹಾಕಿ ಮೇನ್ ಕಂಬ ಇತ್ತಲ್ಲ ಅಲ್ಲಿ ಡೈರೆಕ್ಟಾಗಿ ಲಾಕ್ ಮಾಡೋಣ. ಹಾಕಿದ ತಕ್ಷಣ ಪೆಟಲ್ಸ್ ಬೆಂಡಾದಂಗೆ ಕಾಣುತ್ತೆ ಫ್ರೆಂಡ್ಸ್. ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಅಲ್ಲಿಂದ 3 ಚೈನ್ಸ್ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಮತ್ತು 3 ಕಂಬಗಳನ್ನ ಹಾಕಿ 3 ಚೈನ್ ಹಾಕಿ ಕಂಪ್ಲೀಟ್ ಮಾಡೋದು. ಸೊ ಇದೇ ರೀತಿ ಮತ್ತೆ 2 ಕಂಬ ಹಾಕಿ ಪೆಟಲ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಮಾಡಿ ಆದಮೇಲೆ ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಆದ ತಕ್ಷಣ ಇನ್ನೊಂದು ಸಿಂಗಲ್ ಕ್ರೋಶೆ ಕೂಡ ಮಾಡಿದ್ದೀನಿ. ಅಲ್ಲಿಂದ 5 ಚೈನ್ಸ್ನ ಹಾಕೋಣ. 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಸೊ ಇದೇ ರೀತಿ ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ. ಸ್ಲ್ಯಾಂಟಿಂಗ್ ಆರ್ಚೆ ಬಟ್ ಫ್ಲವರ್ ಪೆಟಲ್ಸ್ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡೋಣ. ಸೊ ಮತ್ತೆ ದಾರನ ತೆಗೆದ್ಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಜಸ್ಟ್ ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಮುದ್ದಾಗಿದೆ. ಫ್ಲವರ್ ಬೀಡ್ಸ್ಗೆ
ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ ಡಿಸೈನು. ಸೊ ಈ ರೀತಿ ಮತ್ತೆ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಎಂಡಿಂಗಲ್ಲಿ ನೋಡಿ ಕುಚ್ಚನ್ನು ನಾನು ಲಾಸ್ಟ್ ಮಾಡಿದ್ದೀನಿ. ಸೊ ಕುಚ್ಚು ಲಾಸ್ಟ್ ಆದಮೇಲೆ ಒಂದು 2-3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡಿಬಿಡೋಣ. ಅದನ್ನು ಕುಚ್ಚು ಕಟ್ಟುವಾಗ ಸೇರಿಸ್ಕೊಂಡು ಕುಚ್ಚು ಕಟ್ಕೊಳ್ತೀನಿ ನಾನು. ಸೊ ಕಟ್ ಮಾಡಿ ನಮ್ಮ ಸೈಡ್ ನೀಡಲ್ನ ಎಳ್ಕೋಬೇಕು. ಸೊ ಈ ರೀತಿ ಟೈಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ಟಿಪ್ ನೋಡಿ, ಫ್ಲವರ್ ಬೀಡ್ಸು ಹಿಂದೆ ಮುಂದೆ ನಾವು ನೀಡಲ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇದರಲ್ಲಿ. ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟಾರ್ಟಿಂಗು ವಿ ಶೇಪ್ ಎಂಡ್ ಆಗಿದೆ, ಅಲ್ಲಿಂದ ಕ್ರೋಶ ಹಾಕಿದ್ದೀನಿ. ಇಲ್ಲಿ ನೋಡಿ ಈ ಥರ ಪೆಟಲ್ ಎಂಡ್ ಆಗಿದೆ. ಸೊ ವಿ ಶೇಪ್ ಈ ಸೈಡ್ ಬಂದಿದೆ. ಅದು ಚೇಂಜಸ್ ಏನು ಅಂದರೆ ನೀವು ಫಸ್ಟು ಲಾಸ್ಟು ನೋಡ್ಬೋದು ಫ್ರೆಂಡ್ಸ್. ಗ್ಯಾಪ್ ನೋಡಿ, ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಕಾಣಿಸುತ್ತೆ, ಈ ಕಡೆ ಗ್ಯಾಪ್ ಜಾಸ್ತಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಒಂದೇ ರೀತಿ ಸ್ಟಾರ್ಟಿಂಗ್ ಬೀಡ್ ನೀವು ಯಾವ್ದು ತೊಗೊಂಡಿರ್ತೀರೋ ಅದೇ ಬೀಡ್ ಥರ ಪ್ರತಿಯೊಂದು ನೀವು ನೀಡಲ್ ಹಾಕಿ ಬೀಡ್ಸ್ನ ತೊಗೋಬೇಕಾಗತ್ತೆ. ಸೊ ಅದೇ, ಸೊ ನಿಮಗೆ ಫಸ್ಟ್ ಒನ್ ಇಷ್ಟ ಆದರೆ ಫಸ್ಟು ಲಾಸ್ಟು ಆ ಥರ ತೊಗೊಳ್ಳಿ, ಇಲ್ಲ ಮಧ್ಯದ ಇಷ್ಟ ಆದರೆ ಮಧ್ಯದ ಥರ ತೊಗೊಳ್ಬೇಕು. ಸೊ ಅಷ್ಟೇ ಡಿಫ್ರೆನ್ಸು. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್, 157 ದಾರ ಸುತ್ಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ, ಮುದ್ದಾಗೆ. ಸೊ ಪೆಟಲ್ಸ್ ತುಂಬ ಚೆನ್ನಾಗಿ ಫಾರ್ಮ್ ಆಗುತ್ತೆ. ನೀವು ಖಂಡಿತ ಟ್ರೈ ಮಾಡ್ಬೋದು ಸ್ಯಾರಿಗಳಿಗೆ. ಸೊ ಈಸಿ ಕೂಡ ಇದೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪರ್ಸ್ನಲಿ ನನಗೂ ತುಂಬ ಇಷ್ಟ ಆಯಿತು. ಸೊ ಟ್ರೈ ಮಾಡಿ, ಸ್ಯಾರಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಾದರೂ ಟ್ರೈ ಮಾಡಿ ತೋರಿಸ್ತೀನಿ ಸ್ಯಾರಿಗೆ ಕೂಡ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 300 to 350 ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೀವು ಮಾಡ್ಕೊಳ್ಬೇಕು. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.